ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಸೀರೀಸ್ನಲ್ಲಿ ನಾನು ಫಸ್ಟ್ ಮೈನ್ ಆಫ್ ಎಕ್ಸಸೈಸ್ 1.1 ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತು ಸೆಕೆಂಡ್ ಮತ್ತು ಥರ್ಡ್ ಒನ್ನನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡೋಣ ಇವೆರಡನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡಿಬಿಟ್ಟು ನಿಮಗೆ ಫೋರ್ತ್ ಫಿಫ್ತಿಗೆ ಮೂವ್ ಆನ್ ಆಗೋಣ. ಸೊ ಸೆಕೆಂಡ್ ಕ್ವೆಶನ್ ಏನಿಪ್ಪ ಇದೆ ಅಂತ ಹೇಳಿದ್ರೆ, show that the relation R in a set R of real numbers defined as R equals A comma B such that A is less than or equal to B square. ಸೊ ಶೋ ದಟ್ ಅಂತ ಕೇಳಿದಾರಲ್ವಾ, ರಿಫ್ಲೆಕ್ಸಿವ್ ಆಗಲ್ಲ, ಸಿಮಿಟ್ರಿಕ್ ಆಗಲ್ಲ, ಅದೇ ರೀತಿ ಟ್ರಾನ್ಸಿಟಿವ್ ಕೂಡ ಆಗಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಎಲ್ಲದು ಆಗಲ್ಲ ಅಂತ ಹೇಳೋದಕ್ಕೆ ಎನಿ ಒನ್ ಎಕ್ಸಾಂಪಲ್ನ ತಗೊಂಡು ನೀವು ಹೇಳಿದ್ರೆ ಸಾಕಾಗುತ್ತೆ. ಸೊ ಯಾವ್ದೆಲ್ಲ ಎಕ್ಸಾಂಪಲ್ಸನ್ನು ತಗೊಳ್ಬೋದು ಅಂತ ನೋಡೋಣ. ಸೊ ರಿಫ್ಲೆಕ್ಸಿವ್ ಅಂತ ಹೇಳೋದಕ್ಕೆ ರಿಯಲ್ ನಂಬರ್ಸ್ ಅಲ್ವಾ, ನೀವು ಯಾವ ನಂಬರ್ ಆದರೂ ಚೂಸ್ ಮಾಡ್ಬೋದು. ಈ ಕಂಡೀಷನ್ನು ಯಾವುದೋ ಒಂದು ನಂಬರಿಗೆ ಸ್ಯಾಟಿಸ್ಫೈ ಆಗಲ್ಲ ಅಂತ ಹೇಳ್ಬಿಟ್ಟು, ಓಕೆ. ಸೊ ನಾನೇನು ಮಾಡ್ತೀನಿ, 2 ಡಿಫ್ರೆಂಟ್ ನಂಬರ್ಸನ್ನು ತಗೊತೀನಿ. ಡಿಫ್ರೆಂಟ್ ನಂಬರ್ಸ್ ಬೇಡ, ರಿಫ್ಲೆಕ್ಸಿವ್ ಅಲ್ವಾ, ಒಂದು ನಂಬರನ್ನು ತಗೊಳ್ತೀನಿ, 2 ಅಂತ ತಗೋತೀನಿ. ಓಕೆನಾ, 2 ಅಂತ ತಗೋತೀನಿ. ಯಾಕೆ ಅಂತ ಹೇಳಿದ್ರೆ 1 ತಗೊಂಡ್ರೆ ಅಫ್ಕೋರ್ಸ್ 1 ಲೆಸ್ ದನ್ ಆರ್ ಈಕ್ವಲ್ ಟು 1 ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಬಟ್ 2 ತಗೊಂಡಾಗ ಅಂತ ಹೇಳಿದ್ರೆ ಎ ಮತ್ತೆ ಬಿ ಎರಡು ಸೇಮ್ ನಂಬರ್ ಆದಾಗ ಇಲ್ಲಿ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ 2, 4 2 ಲೆಸ್ ದನ್ ಆರ್ ಈಕ್ವಲ್ ಟು 4 ಆಗುತ್ತೆ. ಓಕೆನಾ, ಈ ತರ ಹೋಲ್ ನಂಬರ್ಸನ್ನೇ ತಗೊಳ್ತಾ ಹೋದಾಗ ನಿಮಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಯಾವಾಗ ಸ್ಯಾಟಿಸ್ಫೈ ಆಗಲ್ಲ, ಸಪೋಸ್ ಐ ವಿಲ್ ಟೇಕ್ ಹಾಫ್. ಓಕೆ, ಹಾಫನ್ನ ತಗೊಳ್ತೀನಿ. ಹಾಫ್ ಬಿಲಾಂಗ್ಸ್ ಟು ಅವರ್ ಮೇನ್ ಸೆಟ್ ಎ ಅಂತ ತಗೊಳ್ಳೋಣ. ಸೊ ಈಗ ಇದು ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಯಾಕೆ ಅಂತ ಹೇಳಿದ್ರೆ ಇದರ ಸ್ಕ್ವೇರ್ ಏನಾಗುತ್ತೆ, 1/4 ಆಗುತ್ತೆ. 1 ಸ್ಕ್ವೇರ್ ಬೈ 2 ಸ್ಕ್ವೇರ್ ದಟ್ ಇಸ್ 4. ಇದರ ವ್ಯಾಲ್ಯೂ ಏನು, 0.25. ಇದರ ವ್ಯಾಲ್ಯೂ ಏನು, 0.25. ಇದರಲ್ಲಿ ಅರ್ಧ ಮತ್ತೆ. ಸೊ ಅಫ್ಕೋರ್ಸ್ ಇದು ಈ ಸಿಂಬಲ್ ಉಲ್ಟಾ ಇದ್ದಿದ್ರೆ ಇದು ಟ್ರೂ ಆಗಿದ್ದು, ಬಟ್ ಈ ಕೇಸಲ್ಲಿ ಇದು ಟ್ರೂ ಆಗ್ತಾ ಇಲ್ಲ. ದಿಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0.25. ಸೊ ಈ ಕೇಸಲ್ಲಿ ಇದು ಈ ಕಂಡೀಷನ್ ಹೋಲ್ಡ್ಸ್ ಆಗ್ತಾ ಇಲ್ಲ. ಸೊ ದಿಸ್ ಡಸ್ ನಾಟ್ ಇಂಪ್ಲೈಸ್ ರಿಫ್ಲೆಕ್ಸಿವ್. ಅರ್ಥ ಆಗ್ತಾ ಇದೆಯಾ? ಸೊ ಅದೇ ರೀತಿ ಸಿಮೆಟ್ರಿಕ್, ಇದೇ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಓಕೆನಾ, ಈ ಕಂಡೀಷನ್ ಇಲ್ಲಿ ಸ್ಯಾಟಿಸ್ಫೈ ಆಗಿದೆ. ಅದೇ ರೀತಿ so let us take a new pair. So 1, 2 belongs to A ಅಂತ ತಗೊಳ್ಳೋಣ. ಸೊ ಇಲ್ಲಿ 1 ಸ್ಕ್ವೇರ್ ಲೆಸ್ ದನ್ ಆರ್ ಈಕ್ವಲ್ ಟು 2 ಆಗತ್ತೆ. ಇದನ್ನೇ ಸ್ಕ್ವೇರ್ ಅಲ್ವಾ, 2 ಸ್ಕ್ವೇರ್ 4. ಅದೇ ರೀತಿ ನಾನು ಉಲ್ಟಾ ತಗೊಂಡವಾಗ 4 ಲೆಸ್ ದನ್ ಆರ್ ಈಕ್ವಲ್ ಟು 1. ಇದು ಕರೆಕ್ಟಾ? 4 ಗ್ರೇಟರ್ ದನ್ ಆರ್ ಈಕ್ವಲ್ ಟು 1. ಸೊ ಇಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ, ಇದು ಆರಿಗೆ ಬಿಲಾಂಗ್ಸ್ ಆಗಲ್ಲ. ಸೊ ಇದೇನಾಯ್ತು, ಡಸ್ ನಾಟ್ ಬಿಲಾಂಗ್ಸ್ ಸಿಮೆಟ್ರಿಕ್ ಆಲ್ಸೋ. ಗೊತ್ತಾಗ್ತಾ ಇದೆಯಾ? ಅದೇ ರೀತಿ ಟ್ರಾನ್ಸಿಟಿವ್ಗೆ 1, 2, 3ನ ತಗೊಳ್ಳೋಣ. ಓಕೆ, ಇಲ್ಲೇನು 1 ಲೆಸ್ ದನ್ ಆರ್ ಈಕ್ವಲ್ ಟು 4. ಇಲ್ಲೇನಾಗುತ್ತೆ, 2 ಲೆಸ್ ದನ್ ಆರ್ ಈಕ್ವಲ್ ಟು 9 ಆಗುತ್ತೆ. ಸ್ಕ್ವೇರ್ ಹೇಳ್ತಾ ಇದ್ದೀವಿ. ಸೊ ಇವೆರಡು ಬಿಲಾಂಗ್ಸ್ ಟು ಆರ್. ಇಲ್ಲಿ ನಮ್ಗೆ ಯಾವ್ದು ಬಿಲಾಂಗ್ಸ್ ಟು
1, 3 ಬಿಲಾಂಗ್ಸ್ ಟು ಆರ ಅಂತ ಚೆಕ್ ಮಾಡಬೇಕು. 1 ಲೆಸ್ ದೆನ್ ಆರ್ ಈಕ್ವಲ್ ಟು 9. ಈ ಕಂಡೀಷನ್ ಇಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ಅಂತ ಹೇಳಿದ್ರೆ ಟ್ರಾನ್ಸಿಟಿವ್ ಎಲ್ಲ ಹೋಲ್ ನಂಬರ್ಸಿಗೆ ಸ್ಯಾಟಿಸ್ಫೈ ಆಗುತ್ತೆ. ಬಟ್ ರಿಯಲ್ ಅಲ್ವಾ, ನಾವೊಂದು ಡೆಸಿಮಲ್ ಅನ್ನ ತಗೊಳ್ಳೋಣ. ಎಲ್ಲಿ ಡೆಸಿಮಲ್ ಅನ್ನ ತಗೊಳ್ಳೋದು? ಇಲ್ಲಿ ತಗೊಳ್ಳೋಣ. ಇಲ್ಲಿ 1.5 ಅಂತ ತಗೊಳ್ಳೋಣ. ಸೊ ಡೆಸಿಮಲ್ ನಂಬರ್ ಬರೋ ತರ ಒಂದು ಎಕ್ಸಾಂಪಲ್ ಅನ್ನ ಚೂಸ್ ಮಾಡೋಣ. 3, 2, 1.5 ಅಂತ ತಗೊಳ್ಳೋಣ. ಓಕೆನಾ? ದೀಸ್ 2 ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ ಅಂತ ಹೇಳಿದ್ರೆ 3 ಲೆಸ್ ದೆನ್ ಆರ್ ಈಕ್ವಲ್ ಟು 4. ಅದೇ ರೀತಿ 2 ಲೆಸ್ ದ್ಯಾನ್ 1.5 ಸ್ಕ್ವೇರ್ ಅಂತ ಹೇಳಿದ್ರೆ 1.25 ಆಗಿರುತ್ತೆ. ಸಾರಿ 2.25 ಆಗಿರುತ್ತೆ ಇದರ ಆನ್ಸರು. ಸೊ ಅಫ್ಕೋರ್ಸ್ ಲೆಸ್ ದ್ಯಾನ್ ಏನೇ. ಆದರೆ ಇಲ್ಲಿ 3 ನೋಡಿ, ಇಲ್ಲೇ ಕಂಪೇರ್ ಮಾಡಿ. 3 is greater than or equal to 2.25. ಸೊ ಇದು ಹೋಲ್ಡ್ಸ್ ಆಗ್ತಾ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಸೊ 3, 1.5 ಆರಲ್ಲಿ ಎಕ್ಸಿಸ್ಟ್ ಆಗಲ್ಲ. ಸೊ ಟ್ರಾನ್ಸಿಟಿವ್ ಆಗೋದಿಲ್ಲ. ಓಕೆನಾ? ಸೊ ನಾವು ಯಾವ ಥರ ಎಕ್ಸಾಂಪಲ್ಸನ್ನು ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ಆಗಲ್ಲ ಅನ್ನೋ ಥರದ ಎಕ್ಸಾಂಪಲ್ಸ್ನ ಚೂಸ್ ಮಾಡಬೇಕು. ಕೆಲವು ಸರಿ ನಿಮಗೆ ಯಾವ ನಂಬರ್ಸ್ನ ತೊಗೋಬೇಕು ಅಂತ ಗೊತ್ತಾಗಿರಲ್ಲ. ಅವಾಗ ಏನು ಮಾಡ್ತೀರಾ? ಗಟ್ಟು ಹೊಡಿತೀರಾ. ಹಂಗೆ ಮಾಡಬೇಡಿ. ನೀವು ಪ್ರಾಕ್ಟೀಸ್ ಮಾಡ್ತೀರಲ್ಲ ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮ್. ಸೊ ಆ ಪ್ರಾಕ್ಟೀಸಲ್ಲಿ ನಿಮ್ಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ದಟ್ ನಾನು ಹೀಗೆ ಮಾಡಿದ್ರೆ ನನಗೆ ಈ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ಅರ್ಥ ಆಗ್ತಾ ಇದೆಯಾ? ಸೊ ಆ ಮೆಥಡನ್ನು ಫಾಲೋ ಮಾಡಿ. ನಿಮ್ಗೆ ಯಾವುದೋ ಒಂದು ಕಡೆ ನಂಬರ್ನ ಹೇಗೆ ತೊಗೊಳೋದು ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಿದಾಗ ಅಷ್ಟೇ. ಪ್ಲೀಸ್ ಡೂ ಪ್ರಾಕ್ಟೀಸ್. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಥರ್ಡ್ ಕ್ವೆಶನ್. ಸೊ ಥರ್ಡ್ ಕ್ವೆಶನ್ ಏನು ಹೇಳುತ್ತೆ ಅಂತ ನೋಡೋಣ ಬನ್ನಿ. Check whether the relation R defined in the set 1, 2, 3, 4, 5, 6 as relation R A, B such that B equals A plus 1. So is reflexive, symmetric or transitive? ಈ ಮೂರರಲ್ಲಿ ಯಾವುದನ್ನು ಈ ಪರ್ಟಿಕ್ಯುಲರ್ ರಿಲೇಷನ್ ಸ್ಯಾಟಿಸ್ಫೈ ಮಾಡುತ್ತೆ ಅನ್ನೋದನ್ನು ಚೆಕ್ ಮಾಡಬೇಕಾಗಿದೆ. ಸೊ ನಾನಿಲ್ಲಿ ಫಸ್ಟು ಎಲಿಮೆಂಟ್ಸನ್ನು ಬರ್ಕೋಬೇಕು. ಈ ಪರ್ಟಿಕ್ಯುಲರ್ ರಿಲೇಷನಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ ಬರುತ್ತೆ ಅನ್ನೋದನ್ನು ಫಸ್ಟ್ ಲಿಸ್ಟ್ ಔಟ್ ಮಾಡ್ಕೋಬೇಕಾಗತ್ತೆ. ಸೊ ಅದರಲ್ಲಿ A 1 ಆಗಿದ್ದಾಗ B 2 ಆಗುತ್ತೆ ಅಂತ ಹೇಳಿದ್ರೆ 1 + 1 ವಿಚ್ ಇಸ್ ಈಕ್ವಲ್ಸ್ ಟು 2. ಈ ರೀತಿ 1, 2, 2, 3, 3, 4, 4, 5, 5, 6 ಈ ರೀತಿ ಈ ಪರ್ಟಿಕ್ಯುಲರ್ ಸೆಟ್ಟಲ್ಲಿ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಇಲ್ಲಿ ರಿಲೇಷನ್ನಲ್ಲಿರೋವಂತಹ ಎಲಿಮೆಂಟ್ಸ್ಗಳು 1, 1 ಆಗಲಿ 2, 2 ಆಗಲಿ ಸೊ ಆನ್ ಅಪ್ ಟು 6, 6 ಎಕ್ಸಿಸ್ಟ್ ಆಗಿಲ್ಲ. So this does not belongs to R. So this does not implies reflexive. ಈ ಪರ್ಟಿಕ್ಯುಲರ್ ಸೆಟ್ ರಿಲೇಷನ್ ಏನಾಗಿದೆ, ರಿಫ್ಲೆಕ್ಸಿವನ್ನ ಹೋಲ್ಡ್ ಮಾಡ್ತಾ ಇಲ್ಲ. ಅದೇ ರೀತಿ ನೆಕ್ಸ್ಟು ನಾವು ಸಿಮಿಟ್ರಿಕನ್ನು ಚೆಕ್ ಮಾಡೋಣ. ಸಿಮಿಟ್ರಿಕಲ್ಲಿ ಈ ಫಸ್ಟ್ ಎಲಿಮೆಂಟನ್ನು ಚೂಸ್ ಮಾಡೋಣ. 1, 2 ಬಿಲಾಂಗ್ಸ್ ಟು ಆರ್. ಆದರೆ 2, 1 ಬಟ್ 2, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಬೇಕಾದ್ರೆ ನೀವು ಚೆಕ್ ಮಾಡಿ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ ಅಂತೇಳಿ. 2 + 1 ಮಾಡಿದ್ರೆ 3 ಬರುತ್ತೆ ಹೊರತು 1 ಬರಲ್ಲ. ಸೊ ಇಟ್ ಡಸ್ ನಾಟ್ ಎಕ್ಸಿಸ್ಟ್. ದಿಸ್ ಡಸ್ ನಾಟ್ ಇಂಪ್ಲೈಸ್ ಸಿಮಿಟ್ರಿಕ್. ಓಕೆ. ಸೊ ಅದೇ ರೀತಿ ಟ್ರಾನ್ಸಿಟಿವನ್ನು ಚೂಸ್ ಮಾಡೋದಕ್ಕೆ ಇದೇ ಎರಡನ್ನು ತೊಗೊತೀನಿ. 1, 2, 2, 3
ಬಿಲಾಂಗ್ಸ್ ಟು ಆರ್ ಅಂತ ಅಂದ್ಕೊಂಡ್ರೆ, ಬಟ್ ಇಲ್ಲೇನಾಗಿದೆ 1,3 ಈ ರಿಲೇಷನಲ್ಲಿ ಎಕ್ಸಿಸ್ಟ್ ಆಗಿಲ್ಲ. ಬಟ್ 1,3 does not belongs to R, so this does not implies transitive. ಐ ಥಿಂಕ್ ನೀವು ಇಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಷ್ಟೊತ್ತಿಗೆ ನಿಮಗೊಂದು ಐಡಿಯಾ ಸಿಕ್ಕಿರುತ್ತೆ ದ್ಯಾಟ್ ಹೌ ಟು ಪ್ರೂವ್ ದ ರೆಸ್ಪೆಕ್ಟಿವ್ ಪ್ರಾಪರ್ಟಿ ದಟ್ ದೇ ಹ್ಯಾವ್ ಆಸ್ಡ್ ಇನ್ ದ ಪರ್ಟಿಕ್ಯುಲರ್ ಕ್ವೆಶನ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಎಲಿಮೆಂಟ್ಸ್ ಏನು ಬರುತ್ತೆ ಅಂತ ಅದೊಂದು ಅಂದಾಜು ಸಿಕ್ಬಿಟ್ರೆ ಓಕೆ, ಆವಾಗ ನಿಮಗೆ ಯಾವುದೇ ಪ್ರಾಪರ್ಟಿ ಕೊಟ್ಟರು ನಿಮಗೆ ಪ್ರೂವ್ ಮಾಡೋದಕ್ಕೆ ಅಥವಾ ಆಗ್ತಾ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಶೋ ದಟ್ ದ ರಿಲೇಷನ್ ಆರ್ ಇನ್ ಆರ್ ಅಂತ ಹೇಳಿದ್ರೆ ಮೇನ್ ಸೆಟ್ ಏನಾಗಿದೆ, ರಿಯಲ್ ನಂಬರ್ಸ್ ಸೆಟ್ ಆಗಿದೆ. ಸೊ ಏನು ಕೊಟ್ಟಿದ್ದಾರೆ, ಆರ್ ಈಕ್ವಲ್ಸ್ ಎ ಕಾಮ ಬಿ ಸಚ್ ದಟ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಈಸ್ ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಅಂತ ಕೇಳಿದ್ದಾರೆ. ರಿಫ್ಲೆಕ್ಸಿವ್ ಆಗಿದೆ ಇದು, ಬಟ್ ಸಿಮೆಟ್ರಿಕ್ಕು ಅಥವಾ ಟ್ರಾನ್ಸಿಟಿವ್ ಆಗ್ತಾ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಸಾರಿ, ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಆಗಿದೆ, ಸಿಮೆಟ್ರಿಕ್ ಆಗ್ತಾ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಕ್ಲಿಯರ್ ಆಗಿ ನಾವು ರಿಫ್ಲೆಕ್ಸಿವ್ ಅಂತ ಜನರಲ್ ಆಗಿ ತೋರಿಸ್ಬೋದು. ಹೇಗೆ ಅಂತ ಹೇಳಿದ್ರೆ, ಸಪೋಸ್ ನಾನು ಕೆಲವು ಎಕ್ಸಾಂಪಲ್ಸ್ನ ಕೊಡ್ತೀನಿ. 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1, 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಓಕೆ, ಈಕ್ವಲ್ ಅಂತ ಇದೆ ಅಲ್ವಾ, ಇದೆಲ್ಲದಕ್ಕೂ ಅದೇ ನಂಬರಿಗೆ ಅದೇ ರಿಲೇಟ್ ಹಾಕ್ಕೊಂಡಿರುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ, ಕ್ಲಿಯರ್ಲಿ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ implies this is reflexive. ಓಕೆ, ಅದೇ ರೀತಿ ಸಿಮೆಟ್ರಿಕ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆಗಿದ್ರೆ ಬಿ ಕಾಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಯಾಕೆ ಅಂತ ಹೇಳಿದ್ರೆ 1,2 ಅಂತ ಅಂದ್ಕೊಳ್ಳೋಣ. 1 is less than or equal to 2 ಆಗಿದೆ, ಬಟ್ 2 is not less than or equal to 1, which is not true. ಸೊ ಹಾಗಾಗಿ this does not implies symmetric. ಸೊ ಅದೇ ರೀತಿ ಟ್ರಾನ್ಸಿಟಿವ್ ಅನ್ನು ನೋಡೋಣ. ಟ್ರಾನ್ಸಿಟಿವ್ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು, ಸಪೋಸ್ 1,2, 2,3 ಇಲ್ಲಿ ಒಂದನ್ನು ತೋರಿಸ್ಬಾರ್ದು, ಈ ಥರ ಜನರಲ್ ಆಗೇ ಬರಿಬೇಕು. ಯಾಕಂತ ಹೇಳಿದ್ರೆ ಸೆಟ್ಟು ದೊಡ್ಡದಿದೆ, ರಿಯಲ್ ನಂಬರ್ ಸೆಟ್ ಇದೆ. ಸೊ ಹಾಗಾಗಿ ಪೂರ್ತಿ ಜನರಲ್ ಆಗಿ ಬರದೇನೆ ಇಲ್ಲಿ ತೋರಿಸ್ಬೇಕಾಗತ್ತೆ ಅಂತ ಅನ್ಕೊಳ್ಳೋಣ. ಬಿಲಾಂಗ್ಸ್ ಟು ಆರ್ ಜನರಲ್ ಆಗೇನೆ 1,3 ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2, 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3. ಡೆಫಿನೆಟ್ಲಿ 1 is less than or equal to 3 satisfy ಆಗುತ್ತೆ. ಸೊ ದಿಸ್ ಇಂಪ್ಲೈಸ್ ಟ್ರಾನ್ಸಿಟಿವ್. ಸೊ ಈ ಪರ್ಟಿಕ್ಯುಲರ್ ರಿಲೇಷನ್ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಆಗುತ್ತೆ, ಸಿಮೆಟ್ರಿಕ್ ಆಗೋದಿಲ್ಲ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ವೆದರ್ ದ ರಿಲೇಷನ್ ಆರ್ ಇನ್ ಅ ಸೆಟ್ ಆರ್, ಇಲ್ಲೂ ಕೂಡ ಸೆಟ್ ಆಫ್ ರಿಯಲ್ ನಂಬರ್ಸೇ ಕೊಟ್ಟಿದ್ದಾರೆ, ದೊಡ್ಡ ಸೆಟ್. defined as relation R equals a comma b such that a is less than or equal to b cube is reflexive, symmetric or transitive. ಇದು ಮೂರರಲ್ಲಿ ಯಾವುದಾಗುತ್ತೆ ಅನ್ನೋದನ್ನ ನಾವು ಚೆಕ್ ಮಾಡಬೇಕು. ಈ ಥರದ ಪ್ರಾಬ್ಲಮ್ ಸೆಕೆಂಡ್ ಪ್ರಾಬ್ಲಮನ್ನು ನೋಡಿದ್ವಿ, ಇದೇ ರೀತಿ ಪ್ರಾಬ್ಲಮನ್ನು. ಸೊ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ನೀವು ರಿಫ್ಲೆಕ್ಸಿವ್ ಅಂತ ತೋರಿಸೋದಕ್ಕೆ ಅಥವಾ ರಿಫ್ಲೆಕ್ಸಿವ್ ಆಗಿಲ್ಲ ಅಂತ ತೋರಿಸೋದಕ್ಕೆ ಈ ಪರ್ಟಿಕ್ಯುಲರ್ ಸೆಟ್ ರಿಲೇಷನ್ಗೆ ದ ಮೇನ್ ಸೆಟ್ ಏನಾಗಿದೆ ದೊಡ್ಡದಾಗಿರೋದ್ರಿಂದ ನಾವು ಕಡಿಮೆ ಇರುವಂತಹ ನಂಬರ್ಸ್, ಲೆಸ್ಸರ್ ನಂಬರ್ಸನ್ನು ಚೂಸ್ ಮಾಡಬೇಕು. ಅಂತ ಹೇಳಿದ್ರೆ ನಾವು ಒಂದು ಫ್ರ್ಯಾಕ್ಷನನ್ನು ಚೂಸ್ ಮಾಡೋಣ. ಎ ಈಕ್ವಲ್ಸ್
1/2, ಬಿ ಆಲ್ಸೋ ಈಕ್ವಲ್ಸ್ 1/2 ಅಂತ ತಗೊಳ್ಳೋಣ. ಸೇಮ್ ಇರಬೇಕಲ್ವ ರಿಫ್ಲೆಕ್ಸಿವ್ ಅಂತ ಹೇಳೋದಕ್ಕೆ. ಇದು ಆಗಲ್ಲ, ಯಾಕೆ ಅಂತ ಹೇಳಿದ್ರೆ ಎ ಅಂದರೆ 1/2, ಬಿ ಅಂತ ಹೇಳಿದ್ರೆ 1/8 ಆಗುತ್ತೆ. ಕ್ಯೂಬ್ ಇದೆ ಅಲ್ವಾ, 3 ಟೈಮ್ಸ್ ಮಲ್ಟಿಪ್ಲೈ ಆಗಿರುತ್ತೆ. 2 2s are 4, 4 2s are 8, 1/8. ಇದರ ವ್ಯಾಲ್ಯೂ ಏನು? 0.5. ಇದರ ವ್ಯಾಲ್ಯೂ ಏನು? 0.1 ಸಮಥಿಂಗ್ ಏನೋ ಬರುತ್ತೆ. ಸೊ ವಿಚ್ ಈಸ್ ಲೆಸ್, ದಿಸ್ ಈಸ್ ಲೆಸ್. ಸೊ ಇದು ಹೋಲ್ಡ್ಸ್ ಆಗಲ್ಲ. ಸೊ ದಿಸ್ ಡಸ್ ನಾಟ್ ಇಂಪ್ಲೈಸ್ ರಿಫ್ಲೆಕ್ಸಿವ್. ಅದೇ ರೀತಿ ಸಿಮಿಟ್ರಿಕ್ ಅನ್ನ ನೋಡೋಣ. ಸಿಮಿಟ್ರಿಕ್ ಆಗತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಈಗ ನಾನು ಸಿಂಪಲ್ ಎಕ್ಸಾಂಪಲ್ ಅನ್ನೇ ತಗೊಳ್ತೀನಿ. 1, 2 ಬಿಲಾಂಗ್ಸ್ ಟು ಆರ್ ಅನ್ಕೊಳ್ಳೋಣ ಅಂತ ಹೇಳಿದ್ರೆ 1 is less than or equal to b cube, that is 8. ಇದು ಟ್ರೂ ಇದೆ. ಅದೇ ರೀತಿ ನಾನು 2, 1 ಚೆಕ್ ಮಾಡಬೇಕು, ಬಿಲಾಂಗ್ಸ್ ಟು ಆರ್ ಹೌದಾ ಅಲ್ವಾ ಅಂತ ಹೇಳಿ. 2 less than or equals to 1 ಆಗಿಬಿಡುತ್ತೆ. 1 ಕ್ಯೂಬ್ ಅಂದರೆ 1. ಸೊ ಇದು ಟ್ರೂನಾ? ಇಲ್ಲ. ಸೊ ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ದಿಸ್ ಡಸ್ ನಾಟ್ ಇಂಪ್ಲೈಸ್ ಸಿಮಿಟ್ರಿಕ್ ಆಲ್ಸೋ. ಇನ್ನು ಉಳಿದಿರೋದು ಟ್ರಾನ್ಸಿಟಿವ್. 1, 2, 2, 3 ಆಗುತ್ತೆ, ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಅದೇ ರೀತಿ 1, 3 ಅಫ್ಕೋರ್ಸ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ನೀವು ಹೋಲ್ ನಂಬರ್ಸನ್ನೇ ಚೂಸ್ ಮಾಡ್ತಾ ಹೋದಾಗ ಟ್ರಾನ್ಸಿಟಿವ್ ಆಗುತ್ತೆ ಅಂತಲೇ ತೋರಿಸುತ್ತೆ. ಸೊ ಇಲ್ಲಿ ತಗೊಂಡ್ವಲ್ಲ, ಅದೇ ರೀತಿ ಇಲ್ಲಿ ತಗೊಳ್ಳೋಣ. ಓಕೆ, ಸೊ ಏನು ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ 1, 1/2, 1/2, 1/2, 1/3 ತಗೋಣ. ಓಕೆನಾ? ಈ ಥರ, ಯಾಕಂತೇಳಿ ಎಲ್ಲದೂ ರಿಯಲ್ ನಂಬರಲ್ಲಿ ಎಕ್ಸಿಸ್ಟ್ ಆಗಬೇಕು. ಸೊ ಎಕ್ಸಿಸ್ಟ್ ಆಗಿದೆ. ಸೊ ಚೆಕ್ ಮಾಡೋಣ ಇದಾಗುತ್ತೋ ಇಲ್ವೋ ಅಂತ. ಇದು ಅಫ್ಕೋರ್ಸ್ ಆಗೇ ಆಗುತ್ತೆ. ಒನ್ ಲೆಸ್ ದ್ಯಾನ್ ಸಾರಿ, ಇದನ್ನ ಉಲ್ಟಾ ತಗೊಳ್ಳೋಣ. ಸೊ ನಮಗೆ ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ಈ ರೀತಿ ಎಕ್ಸಾಂಪಲ್ಸ್ನ ತಗೊಳ್ಳೋಣ. ಸೊ 1/2, 1 ತಗೊಳ್ಳೋಣ. ಅದೇ ರೀತಿ 1, 2/3 ತಗೊಳ್ಳೋಣ. ಓಕೆ, ಸೊ ಇಲ್ಲಿ 1/2 ಈಸ್ ಲೆಸ್ ದ್ಯಾನ್ 1 ಕರೆಕ್ಟ್ ಇದೆ. ಇದು ಚೆಕ್ ಮಾಡೋಣ. 1 ಲೆಸ್ ದ್ಯಾನ್ ಎಷ್ಟಾಗುತ್ತೆ? ಇದು 8/27 ಆಗುತ್ತೆ. ಸೊ ಅಫ್ಕೋರ್ಸ್ ಇದು ಲೆಸ್ ದ್ಯಾನ್ 1 ಬರುತ್ತೆ. 0 ಸಮಥಿಂಗ್ ಏನೋ ಬರುತ್ತೆ ಇದ್ರದ್ದು ಆನ್ಸರು. ಸೊ ಹಾಗಾಗಿ ಇದು ಲೆಸ್ ದ್ಯಾನ್, ಇದು ಟ್ರೂ ಆಗುತ್ತೆ. ಬಟ್ ಇದೆರಡು ಟ್ರೂ ಆಗುತ್ತೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋಣ. ಇಲ್ಲಿ 1/2 ಅಂತ ಹೇಳಿದ್ರೆ ಹಾಫ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2/3 ಅಂತ ಹೇಳಿದ್ರೆ ಇದು 0.2 ಸಮಥಿಂಗ್ ಏನೋ ಬರುತ್ತೆ. ಸೊ ಬಟ್ ದಿಸ್ ಇಸ್ ಲೆಸ್ ಕಂಪೇರ್ ಟು ದಿಸ್. ಸೊ ಟ್ರಾನ್ಸಿಟಿವ್ ಹೋಲ್ಡ್ಸ್ ಆಗಲ್ಲ. ನೀವು ಯಾವುದೇ ಹೋಲ್ ನಂಬರ್ ತೊಗೊಂಡ್ರೆ ಇದು ಸ್ಯಾಟಿಸ್ಫೈ ಆಗುತ್ತೆ. ಬಟ್ ಈ ಥರ ಫ್ರ್ಯಾಕ್ಷನ್ಸ್ ಅಥವಾ ನಾವು ರ್ಯಾಷನಲ್ ನಂಬರ್ಸನ್ನು ತೊಗೊಂಡಾಗ ಆಗಲ್ಲ. ಓಕೆ, ಸೊ ಇದೇನಾಗಿದೆ? 6th ಬಂತು, ನೀದರ್ ಟ್ರಾನ್ಸಿಟಿವ್ ನಾರ್ ಸಿಮೆಟ್ರಿಕ್ ನಾರ್ ರಿಫ್ಲೆಕ್ಸಿವ್, 3 ಕೂಡ ಆಗಲ್ಲ. ಸೊ ರಿಮೈನಿಂಗ್ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ಟೇಕ್ ಅ ಶಾರ್ಟ್ ಬ್ರೇಕ್. ಹಾಗೆ ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆ್ಯಂಡ್ ಅಂಡರ್ಸ್ಟ್ಯಾಂಡಬಲ್ ಅಂತ ಅನಿಸಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಆಲ್ಸೋ ನನ್ನ ಈ ಒಂದು ಎಫರ್ಟ್ಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.